ಮನ್ಯೇ ಸುರಾನ್ ಭಾಗವತಾನ್ ಸ್ತ್ರಿಧೀಶೆ ಸಂಭ್ರಮಮಾರ್ಗಾಭಿನಿವಿಷ್ಟಚಿತ್ತಾನ್ ಯೇ ಸಂಯುಗೇ ಚಕ್ಷತಾರ್ಕ್ಷ್ಯಪುತ್ರ ಸ್ಯಾಂಸೆ ಸುನಾಭಾಯುಧ ಮಾಪತಂತಂ. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 24ನೇ ಶ್ಲೋಕ ನಾವೀಗ ನೋಡಬೇಕಾದದ್ದು. ವಿದುರನಿಗೆ ಉದ್ಧವ ಭಗವಂತನ ಮತ್ತು ಭಗವಂತನ ಭಕ್ತರ ಸಂಬಂಧವನ್ನ ಮತ್ತೆ ಮಹಿಮೆಯನ್ನ ವರ್ಣಿಸ್ತಿದ್ದಾನೆ. ತಾಟಕೆಯ ಮೊದಲಾದವರ ಬಗ್ಗೆ ಅರ್ಥಾತ್ ಪೋತನೆಯ ಬಗ್ಗೆ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಈಗ ಬಲಿ ಮೊದಲಾದ ಚಕ್ರವರ್ತಿಗಳ ಬಗ್ಗೆ ಹೇಳ್ತಿದ್ದಾರೆ. ಅನೇಕರು ಮೂಲತಃ ಭಗವಂತನ ಭಕ್ತರೇ, ಆದರೆ ಅಸುರಾವೇಶದ ಕಾರಣದಿಂದಾಗಿ ಮೊದಲು ಆತನ ಜೊತೆಗೆ ಸಂಘರ್ಷಕ್ಕೆ ಇಳಿದಿದ್ರು, ದ್ವೇಷವೇ ಮಾಡಿದ್ರು. ಆದರೆ ಕ್ರಮವಾಗಿ ಭಗವಂತನ ಮಹಿಮೆಯನ್ನು ಕಾಣುವ ಪ್ರಸಂಗ ಅವರಿಗೆ ಒದಗಿ ಬಂತು. ರಣರಂಗದಲ್ಲಿ ಭಗವಂತ ಗರುಡಾರೂಢನಾಗಿ ಚಕ್ರ ಹಿಡಿದು ಬಂದಾಗ ಅವನ ಲಕ್ಷಣಗಳನ್ನು ಅವರು ಗುರುತಿಸಿ ಭಕ್ತಿಯಿಂದ ಅವನಿಗೆ ಹಣೆ ಮಾಡಿದರು. ಆದ್ರಿಂದ ಆ ಅಸುರರು ಕೂಡ ಭಗವಂತ ಭಕ್ತರೇ ಅಂತಾನೆ ನನಗೆ ಕಾಣುತ್ತದೆ. ಮೂಲತಃ ಭಗವದ್ ಭಕ್ತರೇ, ಅಸುರ ಜಾತಿಯಲ್ಲಿ ಈಗ ಹುಟ್ಟಿದ್ದಾರಷ್ಟೇ. ಅಸುರ ಜಾತಿಯಲ್ಲಿ ಹುಟ್ಟಿದ್ದಂದ್ರೆ ಅಸುರ ಪ್ರಭಾವವೂ ಕೂಡ ಅವರಿಗಾಗಿದೆ. ಇದಿಷ್ಟು ಆ ಶ್ಲೋಕ. ಇದಕ್ಕೆ ವಿಜಯಧ್ವಜರು ಹೇಳಿರುವಂತಹ ಅರ್ಥವನ್ನು ನೋಡೋಣ. ಮೊದಲು ಭಾಗವತ ಅನಿಸ್ಕೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ಭಗವಂತನ ಭಕ್ತಿಯೇ ಕಾರಣ, ಹೊರತು ಅವನು ಅಸುರನಾಗಿ ಹುಟ್ಟಿದ್ದಾನ ಸುರನಾಗಿ ಹುಟ್ಟಿದ್ದಾನ ಅನ್ನೋದು ಮುಖ್ಯ ಅಲ್ಲ. ಕೀಟ ಪೇಷಸ್ಕೃತ ರುದ್ಧ ಅಂತ ಮುಂದೆ ಭಾಗವತದಲ್ಲಿ ಒಂದು ವರ್ಣನೆ ಬರೋದಿದೆ. ಒಂದು ಕೀಟ ಮತ್ತೊಂದು ಕೀಟದಿಂದ ಆ ಕೀಟದ ಜೊತೆಗೆ ವೈರ ಬೆಳೆಸ್ಕೊಂಡಿರ್ತದೆ. ಆ ದೊಡ್ಡ ಕೀಟ ಈ ಸಣ್ಣ ಕೀಟವನ್ನ ಹಿಡಿದು ಹಾಕ್ತದೆ, ಬಂಧಿಸ್ತದೆ. ಮೊದಲು ಆ ದೊಡ್ಡ ಭೃಂಗದ ಬಗ್ಗೆ ಈ ಸಣ್ಣ ಕೀಟಕ್ಕೆ ತಿರಸ್ಕಾರ, ದ್ವೇಷವೇ ಬೆಳೆದಿರ್ತದೆ. ಆದರೆ ಕ್ರಮವಾಗಿ ಆ ದೊಡ್ಡ ಕೀಟ ಈ ಚಿಕ್ಕ ಕೀಟವನ್ನ ಅದಕ್ಕೆ ಬೇಕಾದ ಆಹಾರ ಇತ್ಯಾದಿಗಳನ್ನು ಕೊಟ್ಟು ಪೋಷಿಸುವುದರಿಂದ ಆ ದ್ವೇಷವನ್ನು ಬಿಟ್ಟು ಸ್ನೇಹದಿಂದ ಆ ದೊಡ್ಡ ಭೃಂಗವನ್ನೇ ಸ್ಮರಿಸಿ ಕ್ರಮವಾಗಿ ಆ ದೊಡ್ಡ ಭೃಂಗದ ಸ್ವರೂಪವನ್ನೇ ಈ ಚಿಕ್ಕ ಕೀಟವು ಕೂಡ ತಾಳಿಬಿಡುತ್ತದೆ. ಹಾಗೆ ಈ ಅಸುರರು ಕೂಡ ಮೊದಲು ಸಂಘರ್ಷದ ಮಾರ್ಗ ಹಿಡಿದರು. ಆ ಮೂಲಕ ಭಗವಂತನನ್ನ ಸ್ಮರಿಸಿದರು. ಆದರೆ ಕ್ರಮವಾಗಿ ಆ ಸಂಭ್ರಮ, ದ್ವೇಷ, ಸಂಘರ್ಷ ಅದನ್ನು ಬಿಟ್ಟು ಭಕ್ತಿಯನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡ್ರು. ಆ ಭಗವಂತನನ್ನೇ ಸತತವೂ ನೆನೆಯಲಿಕ್ಕೆ ಅವರು ತೊಡಗಿದರು. ಸುನಾಭಾಯುಧಂ ಅಂದ್ರೆ ಚಕ್ರಾಯುಧಂ ಅಂತ ಹೀಗರ್ಥ. ನಾಭಿ ಅಂದ್ರೆ ಕೇಂದ್ರ ಬಿಂದು, ಸುನಾಭ ಅಂದ್ರೆ ಉತ್ತಮವಾದ ಕೇಂದ್ರ ಬಿಂದು ಇರುವಂಥದ್ದು. ಚಕ್ರದ ನಡುವೆ ಒಂದು ಭಾಗ ಏನಿರ್ತದೆ ಅದನ್ನ ನಾಭಿ ಅಂತ ಹೇಳ್ತಾರೆ. ಹೀಗೆ ಸುನಾಭ ಅಂದ್ರೆ ಚಕ್ರ, ಆ ಚಕ್ರವದೇ ಆಯುಧವನ್ನಾಗಿ ಧರಿಸಿದವನು ಅಂತ ಅದರ ತಾತ್ಪರ್ಯ. ಮತ್ತೆ ತಾರ್ಕ್ಷ್ಯಪುತ್ರಸ್ಯ ಅಂಶೇ ಸ್ಥಿತಂ ಅಂತ ಇನ್ನೊಂದು ಶಬ್ದ ಇದೆ. ಗರುಡನ ಹೆಗಲೇರಿ ಬಂದವನು ಅಂತ ಅದರ ಅರ್ಥ. ಅದರಲ್ಲಿ ತಾರ್ಕ್ಷ್ಯ ಪುತ್ರಸ್ಯ ಗರುಡಸ್ಯ ಅಂಶೇ ಸ್ಥಿತಂ ಅಂತ ವಿಜಯಧ್ವಜರ ಮಾತಿದೆ. ಹಾಗಾದ್ರಲ್ಲಿ ಈ ಗರುಡ ತಾರ್ಕ್ಷ್ಯನ ಮಗ ಅಂತ ಆಯ್ತು. ಕಶ್ಯಪನ ಮಗ ಅವನು. ಕಶ್ಯಪನಿಗೆ ತಾರ್ಕ್ಷ್ಯ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದು ವಿಜಯಧ್ವಜರು, ಯಾದವಾರ್ಯರು, ಉಳಿದ ಟಿಪ್ಪಣಿಕಾರರು ಕೂಡ ಅದು ಯಾರೋ ಅದನ್ನು ಹೇಳಿಲ್ಲ.
ತಾರ್ಕ್ಷ ಅಂದ್ರೆ ಗರುಡ, ಗರುಡನ ಮಗ ತಾರ್ಕ್ಷ ಅಂದ್ರೆ ಕಶ್ಯಪ, ಕಶ್ಯಪನ ಮಗ ಈ ಗರುಡ ಅಂತ ಇಷ್ಟೇ ಅರ್ಥ ಹೇಳಿದ್ದಾರೆ ಎಲ್ಲರೂ. ನಾನು ತಾರ್ಕ್ಷ ಅಂದ್ರೆ ಒಂದ್ಸರಿ ಮೊದಲೇ ಗರುಡ ಅಂತ ಹೇಳಿದೆ, ಹಾಗಲ್ಲ. ಅದಕ್ಕೆ ಏನಂತ ತಥ್ಯವನ್ನ ಮುಂದೆ ಹೇಳ್ತೇನೆ. ಇಲ್ಲಿ ಬಂದಂತೆ ತಾರ್ಕ್ಷ ಅಂದ್ರೆ ಕಶ್ಯಪ, ಅವನ ಸುತ ಅಂದ್ರೆ ಈ ಅವನ ಪುತ್ರ ಅಂದ್ರೆ ಈ ಗರುಡ, ಅವನ ಅಂಶ ಹೆಗಲ ಮೇಲೆ ಬಂದವನು ಅಂತ ಅದ್ರ ತಾತ್ಪರ್ಯ. ತಾರ್ಕ್ಷ ಅಂತ ಕಶ್ಯಪನಿಗೆ ಯಾಕೆ ಹೇಳಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಬಂದಿಲ್ಲ. ಮತ್ತೊಂದು ಪ್ರಶ್ನೆ ಇದೆ, ಗರುತ್ಮಾನ್ ಗರುಡ ತಾರ್ಕ್ಷ ಅಂತ ಹೀಗೆ ಕೋಶ ಇದೆ. ಆದ್ರಿಂದ ತಾರ್ಕ್ಷ ಎಂಬ ಶಬ್ದವೇ ಗರುಡನನ್ನು ಹೇಳ್ತದೆ. ಆದ್ರಿಂದ ತಾರ್ಕ್ಷ ಪುತ್ರ ಅಂತ ಮತ್ತೆ ಯಾಕೆ ಹೇಳಿದ್ರು? ತಾರ್ಕ್ಷಸ್ಯ ಅಂಶೇ ಸ್ಥಿತಂ, ಗರುಡನ ಹೆಗಲೇರಿ ಬಂದವನು ಅಂತ ಅಷ್ಟೇ ಹೇಳ್ಬೋದಿತ್ತಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ನನಗೆ ಈ ವಾಚಸ್ಪತ್ಯ ಕೋಶವನ್ನು ನೋಡಿದಾಗ ಅಲ್ಲೊಂದು ಪರಿಹಾರ ಸಿಕ್ಕಿತು. ತೃಕ್ಷಸ್ಯ ಗೋತ್ರಾಪತ್ಯಂ ತಾರ್ಕ್ಷ ಅಂತ ಹೀಗೆ ಕಂಡು ಬರ್ತದೆ. ತೃಕ್ಷ ಅಂತ ಒಬ್ಬ ಮೂಲ ಪುರುಷ, ಅವನ ವಂಶದಲ್ಲಿ ಹುಟ್ಟಿದವರು ತಾರ್ಕ್ಷರು. ಹಾಗಾಗಿ ಈ ಕಶ್ಯಪನೂ ತಾರ್ಕ್ಷನೇ, ಗರುಡನೂ ತಾರ್ಕ್ಷನೇ, ತೃಕ್ಷನ ವಂಶದಲ್ಲಿ ಅವರು ಬಂದವರು. ಸರಿ, ಹಾಗಾದ್ರೆ ತೃಕ್ಷ ಅಂದ್ರೆ ಯಾರು ಅಂತ ಗೊತ್ತಾಗೋದಿಲ್ಲ. ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮನ ಮಕ್ಕಳು ಮರೀಚಿ, ಅತ್ರಿ, ಅಂಗಿರಸ್ ಮೊದಲಾದವರು. ಅದರಲ್ಲಿ ಮರೀಚಿಯಿಂದ ಕಶ್ಯಪ ಹುಟ್ಟಿದ ಅಂತ ಹೀಗೆ ನಮ್ ಕಥೆ ಗೊತ್ತಿರೋದು. ಆ ಮರೀಚಿಗೆನೆ ತೃಕ್ಷ ಅಂತ ಏನಾದ್ರೂ ಹೆಸರಿತ್ತೋ ಇನ್ನೊಂದು, ಅದು ನಮಗೇನು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ವ್ಯಾಕರಣದ ದೃಷ್ಟಿಯಿಂದ ತೃಕ್ಷನ ಮಗನೇ ತಾರ್ಕ್ಷ, ತೃಕ್ಷನ ವಂಶದಲ್ಲಿ ಹುಟ್ಟಿದವನೇ ತಾರ್ಕ್ಷ. ಈಗ ಕೃಷ್ಣನೂ ಯಾದವನೇ, ಅವನ ಮಕ್ಕಳು ಯಾದವರು, ಅವನ ಮೊಮ್ಮಕ್ಕಳು ಯಾದವರು, ಕೃಷ್ಣನ ತಂದೆ, ಅವನ ಅಜ್ಜ ಮುತ್ತಜ್ಜ ಹೀಗೆಲ್ಲರೂ ಕೂಡ ಯಾದವರೇ. ಯದು ಅಂತ ಒಬ್ಬ ಮೂಲ ಪುರುಷ, ಅವನ ವಂಶದಲ್ಲಿ ಬಂದವರೆಲ್ಲರೂ ಕೂಡ ಯಾದವರೇ. ಹಾಗೆ ತೃಕ್ಷನ ವಂಶದಲ್ಲಿ ಬಂದವರು ಎಲ್ಲರೂ ಕೂಡ ತಾರ್ಕ್ಷರೇ. ಕಶ್ಯಪನೂ ತಾರ್ಕ್ಷನೇ, ಗರುಡನೂ ತಾರ್ಕ್ಷನೇ. ಗರುಡನನ್ನ ಪ್ರತ್ಯೇಕವಾಗಿ ತಾರ್ಕ್ಷ ಅಂತ ಹೇಳುವುದು ರೂಢಿಯಲ್ಲಿ ಇದ್ದೇ ಇದೆ. ಗರುತ್ಮಾನ್ ಗರುಡ ತಾರ್ಕ್ಷ ಮೊದಲಾದ ಕಡೆ, ಭಾಗವತದಲ್ಲೂ ಅದು ಬೇರೆ ಬೇರೆ ಕಡೆ ಬಂದಿದೆ ಆ ಥರದ ಪ್ರಯೋಗ. ಹೀಗೆ ಗರುಡನನ್ನು ಹೇಳಿಕೆ ವಸ್ತುತಃ ತಾರ್ಕ್ಷ ಅನ್ನೋ ಶಬ್ದವೇ ಸಾಕು. ಆದ್ರೆ ಇಲ್ಲಿ ತಾರ್ಕ್ಷ ಸೂತ ಅಂತಿರೋದ್ರಿಂದ ಗರುಡನ ತಂದೆಯಾದ ಕಶ್ಯಪನನ್ನು ತಾರ್ಕ್ಷ ಎಂಬ ಶಬ್ದದಿಂದ ನಾವು ಹೇಳಬಹುದು ಅನ್ನೋ ಅಂಶವನ್ನು ಗ್ರಹಿಸಿದರೆ ಸಾಕು. ಹೀಗೆ ತೃಕ್ಷ ಅನ್ನುವುದು ಯಾರು ಅದು ನಮಗೆ ಸುಲಭವಾಗಿ ಗೊತ್ತಾಗೋದಿಲ್ಲ, ಅದನ್ನ ಬಿಟ್ಟು ಬಿಡೋಣ. ವ್ಯಾಕರಣದ ದೃಷ್ಟಿಯಿಂದ ಮಾತ್ರ ನಾವು ಇದನ್ನ ಗಮನಿಸಿದ್ದೀವಿ. ತೃಕ್ಷನ ವಂಶದಲ್ಲಿ ಬಂದವನು ಈ ಕಶ್ಯಪ, ಅವನು ತಾರ್ಕ್ಷನೇ. ಅವನ ಸುತ್ತ ಅಂದ್ರೆ ಗರುಡ, ಅವನು ತಾರ್ಕ್ಷನೇ. ನಾನು ಕೃಷ್ಣನ ತಂದೆ, ಅಜ್ಜ ಮುತ್ತಜ್ಜ, ಹಾಗೆ ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಮೊದಲಾದವರೆಲ್ಲರೂ ಯಾದವರು ಹೇಗೋ ಹಾಗೆ ಅಂತ ಅದಕ್ಕೆ ಆ ದೃಷ್ಟಾಂತ ಹೇಳುತ್ತೆ. ಇಷ್ಟನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಇಲ್ಲಿ ಸಂಭ್ರಮ ಅಂದ್ರೆ ಕೋಪ ಅಂತ ಅರ್ಥ. ಸಂಭ್ರಮ ಮಾರ್ಗ, ಕೋಪದ ಮಾರ್ಗ. ಮೊದಲು ಕೋಪದ ಮಾರ್ಗದಿಂದ ಅವರು ಆ ಭಗವಂತನನ್ನ ಕಂಡ್ರು. ಮುಂದೆ ಅಭಿನಿವಿಷ್ಟಂ ಚಿತ್ತಂ, ಭಕ್ತಿ ಅವರ ಮನಸ್ಸಿನಲ್ಲಿ ತುಂಬಿತು ಕ್ರಮವಾಗಿ ಅಂತ ಹೀಗೆ ಅದನ್ನ ಯಾದಗಾರರು ಬರೆದಿದ್ದಾರೆ. ಸಂಭ್ರಮ ಅಂದ್ರೆ ಕೋಪ, ತಲಕ್ಷಣೀಯನ ಮಾರ್ಗೇನ, ಆ ಮಾರ್ಗದಲ್ಲಿ ಅವರು ಇದ್ರೂ ಕೂಡ ಕ್ರಮವಾಗಿ ಅಭಿನಿವಿಷ್ಟಂ ಅಂದ್ರೆ ಭಕ್ತಿ ಪೂರ್ವಕಂ ಅಂತ ಹೀಗಾದ್ರ ಅಭಿಪ್ರಾಯ ಆಗ್ತದೆ. ಆದ್ದರಿಂದ ಮೂಲತಃ ಭಗವದ್ಭಕ್ತರೇ ಅಸುರಾವೇಶದಿಂದ ಹೀಗೆ ಭಗವಂತನನ್ನು ದ್ವೇಷಿಸಿದರು. ಆದರೆ ಕ್ರಮವಾಗಿ ದ್ವೇಷದ ಮಾರ್ಗ ತೊರೆದು ಭಕ್ತಿ ಮಾರ್ಗ ಹಿಡಿತಾರೆ. ಅದರಿಂದ ಅವರು ಭಾಗವತರೇ ಅಂತಲೇ ನನ್ನ ಅಭಿಪ್ರಾಯ. ಆದ್ರಿಂದ ಭಗವಂತ ಅವರನ್ನು ರಕ್ಷಿಸಿದ ಅಂತ ಒಟ್ಟು ತಾತ್ಪರ್ಯ. ಇಷ್ಟು ನೋಡಿದ್ದೇವೆ. ಇನ್ನು ಉಳಿದ ಸಂಗತಿಗಳನ್ನ ನಾಳೆ ದಿವಸ ನೋಡೋಣ.